ಸ್ನೇಹಿತರೆ ನಮಸ್ಕಾರ. ವೈಷ್ಣವಿ ಗೌಡ. ವೈಷ್ಣವಿ ಗೌಡ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಗ್ನಿಸಾಕ್ಷಿ ಎನ್ನುವಂತಹ ವಿಶೇಷವಾದಂತಹ ಧಾರಾವಾಹಿಯ ಮೂಲಕ ಕನ್ನಡದ ಧಾರಾವಾಹಿ ಪ್ರೇಮಿಗಳಿಗೆ ಪರಿಚಯವಾದಂಥ ಈ ನಟಿ ಇವತ್ತು ಸೀತಾರಾಮ ಧಾರಾವಾಹಿಯ ಮೂಲಕ ಮತ್ತೆ ಮನೆಯಲ್ಲೂ ಕೂಡ ಒಂದು ರೀತಿಯಾದಂಥ ಸಂಭ್ರಮವನ್ನು ಏರ್ಪಡಿಸ್ತಿರುವಂಥ ನಟಿ. ಬಹುಶಃ ಈಕೆಯ ಮುಗ್ಧತೆ, ಈಕೆಯ ಸೌಂದರ್ಯ, ಈಕೆಯ ಗುಳಿಕೆನ್ನೇ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಪ್ರತಿ ಪಾತ್ರಕ್ಕೂ ಕೂಡ ಜೀವ ತುಂಬುವಂಥ ಈಕೆ ಯಾವುದೇ ಧಾರಾವಾಹಿಯಲ್ಲಿ ನಟಿಸಿದರೂ ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬೋದ್ರ ಜೊತೆಗೆ ಆ ಪಾತ್ರದ ವಿಶೇಷತೆಯನ್ನು ಹೆಚ್ಚಿಸುವಂಥ ವಿಶೇಷವಾದಂಥ ನಟಿ. ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಸೀತಾರಾಮ ಧಾರಾವಾಹಿಯಲ್ಲಿ ತನ್ನ ಪ್ರೇಕ್ಷಕರನ್ನು ಒಂದು ವಿಶೇಷವಾಗಿ ಸೆಳೆಯುವಂತಹ ವರ್ಗವನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಆಕೆ ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇದ್ದಾಳೆ. ಜೊತೆಗೆ ಧಾರಾವಾಹಿಯಲ್ಲಿನ ಸೀತಾರಾಮ ಜೋಡಿಗೆ ಎಲ್ಲರೂ ಕೂಡ ಫಿದಾ ಆಗ್ತಿದ್ದಾರೆ. ಇವರ ಆ್ಯಕ್ಟಿಂಗು, ಇವರ ಮ್ಯಾನರಿಸಮ್ಮು, ಹಾಗೆಯೇ ಆ ಪಾತ್ರಕ್ಕೆ ಇವರು ಕೊಡ್ತಿರುವಂತಹ ವ್ಯಾಲ್ಯೂ ಎಲ್ಲದಕ್ಕೂ ಕೂಡ ಫಿದಾ ಆಗ್ತಿದ್ದಾರೆ. ಹೀಗಾಗಿ ಈಗ ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿ ಜೊತೆಗೆ ನಟಿಸ್ತಿರುವಂಥ ಗಗನ್ ಚಿನ್ನಪ್ಪ ಹಾಗೂ ವೈಷ್ಣವಿ ಈ ಜೋಡಿಯನ್ನು ಸಾಕಷ್ಟು ಜನ ಇಷ್ಟಪಡ್ತಿದ್ದಾರೆ. ಇವರಿಬ್ಬರು ಈ ಧಾರಾವಾಹಿಯಲ್ಲಿ ಹೇಗೆ ಹೀರೋ ಮತ್ತು ಹೀರೋಯಿನ್ ಆಗಿದ್ದಾರೋ, ಇವರಿಬ್ಬರ ಕೆಮಿಸ್ಟ್ರಿ ಹೇಗೆ ವರ್ಕೌಟ್ ಆಗ್ತಾ ಇದೆಯೋ, ನಿಜ ಜೀವನದಲ್ಲೂ ಕೂಡ ಇವರ ಕೆಮಿಸ್ಟ್ರಿ ವರ್ಕೌಟ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವ ಮಾತು. ಹೌದು, ಇವರಿಬ್ಬರು ಕೂಡ ನಿಜ ಜೀವನದಲ್ಲೂ ಕೂಡ ಸೀತಾರಾಮರ ರೀತಿಯೇ ಒಂದಾಗ್ತಾರಾ ಹೀಗೆಂದು ಪ್ರಶ್ನೆ ಈಗ ಎಲ್ಲ ಕಡೆಯೂ ಕೂಡ ಎದ್ದಿದೆ. ಯಾಕೆ, ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂಥ ಸೀತಾರಾಮ ಸೀರಿಯಲ್ನ ನಾಯಕ ನಾಯಕಿ ತಮ್ಮ ಕ್ಯೂಟ್ನೆಸ್ಸಿಂದ ಸಖತ್ ಪಾಪ್ಯುಲರ್ ಆಗಿದ್ದಾರೆ. ಗಗನ್ ಚಿನ್ನಪ್ಪ ಹಾಗೂ ವೈಷ್ಣವಿ ಈ ಕ್ಯೂಟ್ ಹೀರೋ ಮತ್ತು ಹೀರೋಯಿನ್, ಇವರಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಇಬ್ಬರು ಈ ಪಾತ್ರಕ್ಕೆ ಹೇಳಿ ಮಾಡಿಸಿದ ಹಾಗೆ ಕಾಣಿಸ್ತಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ತಾರೆ, ಇಷ್ಟಪಡ್ತಾ ಇದ್ದಾರೆ. ಆಗಾಗಲೇ ಇವರು ಸೇರಿ ರೀಲ್ಸನ್ನು ಮಾಡುವಂಥದ್ದು, ಇದನ್ನು ನೋಡಿದವರು ಇವರಿಬ್ಬರ ಮಧ್ಯೆ ಏನೋ ಒಂಚೂರು ನಡೀತಾ ಇದೆ, ಕುಚ್ ಹೋತಾ ಹೇ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಬಂದಿರುವಂಥದ್ದು. ನೀವಿಬ್ಬರು ಜೊತೆಯಾಗಿ ಮದುವೆಯಾಗಿ ಒಟ್ಟಿಗೆ ಜೀವನವನ್ನು ಮಾಡಿ ತುಂಬ ಸುಂದರವಾಗಿದೆ ನಿಮ್ಮ ಜೋಡಿ ಅಂತೇಳ್ಬಿಟ್ಟು ಹಾರೈಸ್ತಾ ಇರುವಂಥದ್ದು. ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಿದ್ದಾವೆ. ಇವರಿಬ್ಬರು ಕೂಡ ಮದುವೆ ಆಗದೇ ಇರೋದ್ರಿಂದ ಈ ಜೋಡಿಯ ಮದುವೆಯ ಬಗ್ಗೆನೂ ಕೂಡ ಅಭಿಮಾನಿಗಳು ಆಗಾಗ ಮಾತನಾಡ್ತಿರ್ತಾರೆ. ತುದಿಗಾಲಿನಲ್ಲಿ ನಿಂತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಂತರ ರೊಮ್ಯಾಂಟಿಕ್ ಸಾಂಗ್ನ ವಿಡಿಯೋನ ನೋಡಿದ ಮೇಲಂತೂ ಮದುವೆ ಆಗಲಿ ಎನ್ನುವಂಥದ್ದು ಫ್ಯಾನ್ಸ್ ಒತ್ತಡ ಮತ್ತು ಒತ್ತಾಯ ಮತ್ತಷ್ಟು ಹೆಚ್ಚಾಗ್ತಿದೆ. ಇತ್ತೀಚೆಗೆ ಜೆಂಟ್ಲ್ಮ್ಯಾನ್ ಚಿತ್ರದ ಮತ್ತೊಂದು ಹಾಡಿಗೆ ವೈಷ್ಣವಿ ಕೂಡ ರೀಲ್ಸನ್ನು ಮಾಡಿದ್ದಾರೆ. ಬೆಲ್ಲಿ ಡ್ಯಾನ್ಸ್ ಕಲಾವಿದೆಯೂ ಕೂಡ ಆಗಿರುವಂಥ ಈಕೆ ಇಲ್ಲಿ ಸಖತ್ತಾಗಿ ಸೊಂಟವನ್ನು ಬಳಕಿಸಿದ್ದಾರೆ. ಇನ್ನೂ ವಿಶೇಷ ಏನಂತ ಹೇಳಿದರೆ, ಇಲ್ಲಿ ಒಂದು ಭಾರಿ ಚರ್ಚೆ ನಡೀತಿರುವಂಥದ್ದು ಈ ವ್ಯಾಲೆನ್ಸ್ ಡೇ ಸಂದರ್ಭದಲ್ಲಿ ಇವರು ಈ ಗಗನ್ ಮತ್ತು ವೈಷ್ಣವಿ ಏನೋ ಸಮಥಿಂಗ್ ಮುಚ್ಚಿಡುತ್ತಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅದೇನು ಅಂತ ಹೇಳಿದ್ರೆ, ಇವರಿಬ್ಬರ ನಡುವೆ ಏನೋ ನಡೀತಿದೆ ಅನ್ನುವಂಥದ್ದು. ಮುಂಚೆಯಿಂದನೂ ಕೂಡ ಈ ಜೋಡಿ ಮಧ್ಯೆ ಏನೋ ನಡೀತಾ ಇದೆ ಅನ್ನುವಂತಹ ವದಂತಿಗಳು ಹಬ್ಬಿತ್ತು. ಅದರಂತೆ ಪ್ರೇಮಿಗಳ ದಿನಾಚರಣೆ ಬರ್ತಾ ಇದ್ದಂತೆ ಇವರಿಬ್ಬರ ಬಗ್ಗೆ ಮತ್ತೊಂದಷ್ಟು ಈ ಸಂಚಲನಾತ್ಮಕ ವಿಡಿಯೋಗಳು, ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿದೆ. ಇತ್ತೀಚೆಗೆ ರೆಡ್ ಕಲರ್ ಸೀರೆಯನ್ನು ಉಟ್ಟು ಸೀರೆಯಲ್ಲಿ ಮಿಂಚಿದಂತಹ ಈ ಸೀತಾ ಈ ವೈಷ್ಣವಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು, ರಾಮು ಸಖತ್ ಕ್ಯೂಟಾಗಿ ಒಂದು ಗಿಫ್ಟನ್ನು ಕೊಡುವಂಥದ್ದು ಈಗ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿರುವಂಥ ಫೋಟೋ. ಇದೀಗ ಗಗನ್ ಅವರು ವೈಷ್ಣವಿ ಅವರಿಗೆ ನೆಕ್ಲೆಸನ್ನು ಕೊಡಿಸಿದ್ದಾರೆ. ಪ್ರೇಮಿಗಳ ದಿನಾಚರಣೆ ಬರೋದಕ್ಕೂ ಮುಂಚೆ ಈ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದು ಇವರಿಬ್ಬರ ನಡುವಿನ ಪ್ರೇಮ ನಿವೇದನೆಯ ಒಂದು ದ್ಯೋತಕವೋ ಅಥವಾ ಬೇರೆ ಏನಾದರೂ ಉದ್ದೇಶವೋ ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಒಂದಂತೂ ಕ್ಲಿಯರ್, ಇವರಿಬ್ಬರು ಕೂಡ ಒಬ್ರಿಗೊಬ್ರು ಗಿಫ್ಟನ್ನು ಕೊಡ್ಕೊಂಡಿದ್ದಾರೆ. ಇವರಿಬ್ಬರು ತುಂಬ ಕ್ಲೋಸ್ ಇರೋದು ಎಲ್ಲದೂ ಕೂಡ ಗೊತ್ತಿರುವಂಥ ವಿಚಾರನೇ. ಈ ನಡುವೆ ವೈಷ್ಣವಿ ಮತ್ತು ಗಗನ್ ಅವರು ಪ್ರೀತಿಸ್ತಾ ಇದ್ದಾರೆ, ಇವರಿಬ್ಬರು ಕೂಡ ಆತ್ಮೀಯತೆಯಿಂದ ಇದ್ದಾರೆ ಅನ್ನುವಂಥ ಗುಸುಗುಸುಗಳು ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಿರುವಂಥ ಸಂದರ್ಭದಲ್ಲೇ ಇಲ್ಲಿ ಗಿಫ್ಟನ್ನು ಕೊಟ್ಟಿರುವಂಥದ್ದು ಇವರ ಈ ಸ್ನೇಹಕ್ಕೆ ಅಥವಾ ಇವರ ಈ ಒಂದು ಗುಸುಗುಸು ಸುದ್ದಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂತೆ ಮಾಡಿದೆ. ಅಸಲಿಗೆ ಇದು ಆಭರಣದ ಒಂದು ಅಡ್ವರ್ಟೈಸ್ಮೆಂಟ್ನ ವಿಡಿಯೋ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರು, ಸರ್ ಯಾವುದೇ ಆಗಿರಲಿ ಮನಸ್ಸಿನಲ್ಲಿ ಏನಿತ್ತು ಅದು ನೆರವೇರಿದೆ ಸರ್ ಅಂತಲೂ ಕೂಡ ಒಂದಷ್ಟು ಜನ ಕಮೆಂಟನ್ನು ಹಾಕ್ತಿರುವಂಥದ್ದು ಇಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಜ್ಯುವೆಲರಿ ಶಾಪ್ಗೆ ಹೋಗಿರುವಂಥ ಈ ಜೋಡಿ ಅಲ್ಲಿನ ಆಭರಣಗಳನ್ನು ನೋಡಿದೆ. ಆಗ ರಾಮ್ ವಜ್ರದ ನೆಕ್ಲೆಸನ್ನು ಸೇರಿದಂತೆ ಕೆಲವೊಂದಷ್ಟು ಆಭರಣಗಳನ್ನು ವೈಷ್ಣವಿಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೀತಾಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಾ ಇದೆ. ಅಸಲಿಗೆ ಇದು ಜಾಹೀರಾತಿನ ವಿಡಿಯೋನೇ.
ಪ್ರೇಮಿಗಳ ದಿನಕ್ಕೆ ಒಳ್ಳೊಳ್ಳೆ ಸೆಲೆಕ್ಷನ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಜಾಹೀರಾತನ್ನು ಮಾಡಲಾಗಿದೆ, ಕರೆಕ್ಟು. ಇಷ್ಟು ಗೊತ್ತಿದ್ರೂ ಫ್ಯಾನ್ಸ್ ಮಾತ್ರ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಓಕೆ ಫೈನ್, ಇದು ಆ್ಯಡೇ ಆಗಿರಲಿ, ಆ್ಯಡ್ ಶೂಟ್ ಆಗಿರಲಿ, ಬಟ್ ನಿಜ ಜೀವನದಲ್ಲಿ ಯಾಕೆ ಆಗಬಾರ್ದು, ನಿಜವಾಗ್ಲೂ ಕೂಡ ಯಾಕೆ ಆಗಬಾರ್ದು ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಹಾಗಾಗಿ ಬೇಗ ರಿಯಲ್ ಆಗಲೂ ಕೂಡ ಇಂಥದ್ದು ದಿನಗಳೇ ಬರಲಿ ಅನ್ನುವಂಥದ್ದು ಇವರ ಆಶಯ. ಅದೇ ಕಾರಣಕ್ಕೋಸ್ಕರ ಇವರು ಈಗ ಇಂಥದ್ದೊಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಪ್ರಸಿದ್ಧ ವ್ಯಕ್ತಿಯೊಂದಿಗೆ ಊಟ ಮಾಡೋದಾದರೆ ಯಾರ ಜೊತೆ ಅಂತ ಹೇಳ್ಬಿಟ್ಟು ವೈಷ್ಣವಿ ಅವರನ್ನು ಕೇಳಿದಾಗ ಕೂಡಲೇ ಗಗನ್ ನನ್ನ ಜೊತೆಗೆ ಅಂತನ್ನುವಂಥ ಮಾತನ್ನು ಹೇಳಿದರು. ವೈಷ್ಣವಿ ಖಂಡಿತ ಇಲ್ಲ, ನಾನು ಓಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು ಕೂಡ. ಆದರೆ ಗಗನ್ ಇಲ್ಲಿ ವೈಷ್ಣವಿಯ ಹಿಂದೆ ಬಿದ್ದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಗ್ನಿಸಾಕ್ಷಿ ಎನ್ನುವಂತಹ ಸೀರಿಯಲ್ ಮುಗಿದ ಬಳಿಕ ತನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ ಬ್ಯುಸಿಯಾಗಿದ್ದಂತಹ ನಟಿ ವೈಷ್ಣವಿ ಗೌಡ ಇದೀಗ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಜೀ ಕನ್ನಡದ ಸೀತಾರಾಮ ಸೀರಿಯಲ್ನಲ್ಲಿ ಮತ್ತೆ ಟಿವಿ ಪರದೆಯ ಮೇಲೆ ಮಿಂಚ್ತಾ ಇದ್ದಾರೆ, ಜನರ ಹೃದಯವನ್ನು ಗೆಲ್ತಾ ಇದ್ದಾರೆ. ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಪ್ರೇಕ್ಷಕರಿಗೆ ಸನ್ನಿಧಿಯಂತೆಯೇ ಫೇಮಸ್ ಆಗಿದ್ದವರು. ವೈಷ್ಣವಿ ಗೌಡ ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ನಟಿಯಾಗಿದ್ದವರು. ಅಗ್ನಿಸಾಕ್ಷಿ ಎನ್ನುವಂಥ ಸೀರಿಯಲ್ ಜನರ ಮನಸ್ಸಿನಲ್ಲಿ ನೆಲೆಯೂರಿ ಒಂದು ಅಚ್ಚಳಿಯದ ಹೆಸರನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಗ್ನಿಸಾಕ್ಷಿ ಎನ್ನುವಂಥ ಸೀರಿಯಲ್ ಮುಗಿದ ಬಳಿಕ ತನ್ನದೇ ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ತನಗೆ ಬೇಕೋ ಆ ವಿಡಿಯೋಗಳನ್ನು ಹಂಚಿಕೊಳ್ತಿದ್ದಂಥ ಸಂದರ್ಭದಲ್ಲಿ 2022ರಲ್ಲಿ ಒಂದು ದೊಡ್ಡ ದುರ್ಘಟನೆ ಅವರ ಬಾಳಲ್ಲಿ ನಡೆದುಬಿಡುತ್ತೆ. ಅದೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಜೊತೆಗೆ ಇವರ ಮದುವೆ ಫಿಕ್ಸ್ ಆಗುತ್ತೆ. ಆ ಮದುವೆಯ ವಿಚಾರ ಇನ್ನೇನು ಚರ್ಚೆ ಶುರು ಆಗಬೇಕು ಅನ್ನೋಷ್ಟೊತ್ತಿಗೆ ಮತ್ತೊಂದು ದೊಡ್ಡ ದುರಂತವೇ ನಡೆದು ಬಿಡುತ್ತೆ. ಏನದು? ಇಲ್ಲಿ ಇನ್ನೇನು ಮದುವೆ ಆಗಬೇಕು, ಮಾತುಕತೆ ನಡಿಬೇಕು ಅನ್ನೋಷ್ಟೊತ್ತಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಈ ಎರಡೂ ಮನೆಯಲ್ಲೂ ಕೂಡ ಮನಸ್ತಾಪಗಳು ಬರ್ತದೆ. ನಂತರ ಈ ಮದುವೆ ಕೂಡ ಮುರಿದುಕೊಳ್ತವೆ. ಅಲ್ಲಿಗೆ 2022ರಲ್ಲಿ ಇವರ ಮದುವೆ ಆಗಬೇಕಾಗಿತ್ತು. ಬಟ್ ಅಷ್ಟರೊಳಗೆ ಬೇರೆ ಬೇರೆ ಘಟನೆಗಳು ನಡೆದು ವೈಷ್ಣವಿಯ ಮದುವೆ ಕ್ಯಾನ್ಸಲ್ ಆಗುತ್ತೆ. ಈಗ ಮತ್ತೆ ವೈಷ್ಣವಿಯ ಮದುವೆ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಗಗನ್ ಜೊತೆಗೆ ಮದುವೆಯನ್ನು ಮಾಡಿಕೊಳ್ಳುವಂತಹ ತೀರ್ಮಾನಕ್ಕೆ ಬಂದಿದ್ದಾರಾ ಗೊತ್ತಿಲ್ಲ. ಯಾವುದಕ್ಕೂ ಎಲ್ಲೆಲ್ಲೋ ಇವರ ಕನೆಕ್ಷನ್ ಸುತ್ತಿಕೊಳ್ತಾ ಇದೆ. ಹಾಗಾಗಿ ಯಾರ ಹಣೆಯಲ್ಲಿ ಯಾರ ಹೆಸರು ಬರ್ತಿದೆಯೋ ಯಾರೇ ಗೊತ್ತು. ಗಗನ್ ವೈಷ್ಣವಿ ಹೇಗೆ ಸೀರಿಯಲ್ನಲ್ಲಿ ಒಂದಾಗಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಒಂದಾದರೂ ಕೂಡ ಅಚ್ಚರಿ ಇಲ್ಲ. ನಿಜ ಜೀವನದಲ್ಲೂ ಕೂಡ ಸೀತಾರಾಮರ ರೀತಿಯ ಬದುಕಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಬಟ್ ಹೇಳಕ್ಕೆ ಸಾಧ್ಯವಿಲ್ಲ, ಏನು ಬೇಕಾದರೂ ಆಗ್ಬೋದು. ಸದ್ಯಕ್ಕೆ ನಟಿ ಇಲ್ಲ ಅಂತಲೇ ಹೇಳುತ್ತಿದ್ದಾರೆ. ಬಟ್ಟು ಯಾವ ಕ್ಷಣದಲ್ಲಿ ಯಾವ ಸ್ನೇಹ ಯಾವ ರೀತಿ ಪ್ರೀತಿಯಾಗಿ ಬೇಕಾದರೂ ಮದುವೆ ಆಗಬಹುದು ಅನ್ನುವಂಥದ್ದು ಸತ್ಯ. ಈಗ ನಿಮ್ಮ ಪ್ರಕಾರ ಏನಾಗ್ಬೋದು ಸ್ನೇಹಿತರೆ? ವೈಷ್ಣವಿ ಮತ್ತು ಗಗನ್ ಮದುವೆ ಆದರೆ ಒಳ್ಳೆಯದಾ? ಪರಸ್ಪರ ಪ್ರೀತಿಸ್ತಿದ್ದಾರೆ ಅಂತೇಳಿ ನಿಮಗೂ ಅನ್ನಿಸ್ತಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.